ಕರ್ನಾಟಕ ರಾಜ್ಯದಲ್ಲಿ ಕನ್ನಡದ ಬಗ್ಗೆ ಹೋರಾಟ ಮಾಡ್ತಿರೋಂಥ ಪರಿಸ್ಥಿತಿ ಬಂದರೂ ತುಂಬ ಆಘಾತ ತಂದಿದೆ. ಶ್ರೀಯುತ ನಾರಾಯಣಗೌಡರು ನೇತೃತ್ವದ ತಂಡ ಇದನ್ನು ಪ್ರತಿಭಟನೆ ಮಾಡಿದಾಗ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಲ್ಲಿಗೆ ಹಾಕಿರೋದು ಮಾತ್ರ ನಿಜಕ್ಕೂ ನಾನು ಅದನ್ನು ಉಗ್ರವಾಗಿ ಖಂಡನೆ ಮಾಡ್ತೇನೆ. ಇದನ್ನ ಮುಂಚೆನೆ ಅವ್ರು ಘೋಷಣೆ ಮಾಡಿದ್ರು, ಎಲ್ಲೆಲ್ಲಿ ಇಂಗ್ಲಿಷ್ ಬೋರ್ಡ್ಗಳಿದೆ ಅದನ್ನು ತೆಗೆದಾಕಬೇಕು ಅಂತ. ಅದ್ರ ಬಗ್ಗೆ ರಾಜ್ಯ ಸರ್ಕಾರ ಕ್ರಮ ತಗೋಬೇಕಾಗಿತ್ತು. ಕನ್ನಡ ಹೋರಾಟಗಾರರ ಬಗ್ಗೆ ಕ್ರಮ ತಗೊಳ್ತಿರೋದು ನಿಜಕ್ಕೂ ಒಳ್ಳೆಯದಲ್ಲ. ಕನ್ನಡದ ಬಗ್ಗೆ ಹಿಂದೆ ವಾಟಾಳ್ ನಾಗರಾಜ್ ಅವರು ಕೂಡ ವಿಧಾನಸಭೆ ಒಳಗಡೆ ಹೊರಗಡೆ ಸಾಕಷ್ಟು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಆ ಹೋರಾಟ ಹಾಗೆ ಮುಂದುವರಿತಾ ಇದೆ. ಈಗ ನಾರಾಯಣಗೌಡರು ಕೂಡ ಮುಂದುವರಿಸಿದ್ದಾರೆ. ನಾನು ಮುಖ್ಯಮಂತ್ರಿಗಳು ಇಷ್ಟು ಮಾತ್ರ ಹೇಳಕ್ಕೆ ಇಷ್ಟಪಡ್ತೇನೆ, ನಾವು ಕೂಡ ಯಾವುದೇ ಕಾರಣಕ್ಕೂ ಹಿಂಸೆಯನ್ನು ಒಪ್ಪಲ್ಲ. ಭಾರತೀಯ ಜನತಾ ಪಾರ್ಟಿ ಯಾವ ಕಾರಣಕ್ಕೂ ಹಿಂಸೆಯನ್ನು ಒಪ್ಪಲ್ಲ. ಆದರೆ ಅವರು ಕರೆದು ಹೇಳಿ ಎಲ್ಲೆಲ್ಲಿ ಈ ರೀತಿ ಈಗಲೂ ಕೂಡ ಇಂಗ್ಲಿಷ್ ಬೋರ್ಡ್ಗಳಿದೆ ಅದನ್ನು ಕಿತ್ತಾಕಂಥ ಒಂದು ವಿಶೇಷ ವ್ಯವಸ್ಥೆನ ರಾಜ್ಯ ಸರ್ಕಾರದಿಂದನೇ ಮಾಡಬೇಕು ಅನ್ನೋ ಒತ್ತಾಯವನ್ನು ನಾನು ಈ ಸಂದರ್ಭ ಮಾಡ್ತೇನೆ. ಅದರಲ್ಲಣ್ಣ ನೋಡಿ, ಪ್ರಾಕ್ಟಿಕಲ್ ಆಗಿ ನೂರಾರು ಸಮಸ್ಯೆಗಳಿದೆ. ಸರೋಜಿನಿ ಮಹಿಷಿ ಜಾರಿ ತರಬೇಕು ಅನ್ನೋಂಥ ಆಸಕ್ತಿ ಬಹಳ ಸರ್ಕಾರಗಳಿಗೆ ಇತ್ತು, ಇಲ್ಲ ಅಂತಿಲ್ಲ. ಅಷ್ಟು ಸುಲಭ ಅಲ್ಲ, ಹಾಗೆ ತರಕ್ಕಾಗಿಲ್ಲ. ಆದರೆ ಒಂದೊಂದೇ ಇಂಪ್ಲಿಮೆಂಟ್ ಮಾಡೋದಕ್ಕೆಲ್ಲಾದರೂ ಕೂಡ ಸರ್ಕಾರಗಳು ಪ್ರಯತ್ನ ಮಾಡಬೇಕು. ಅದನ್ನ ಕೇಂದ್ರದ ಬಿಜೆಪಿ ನಾಯಕರು ಅದು ನೋಡ್ತಾರೆ, ಯತ್ನಾಳ್ ಅವರು ಕೊಟ್ಟಂತ ಹೇಳಿಕೆ ಬಗ್ಗೆ. ಯಾಕೆಂತಂದ್ರೆ ಅವರ ಆ ಒಂದು ಹೇಳಿಕೆಯನ್ನು ನಾನು ಕೂಡ ಒಪ್ಪಲ್ಲ. ಅವ್ರ ಮನಸ್ಸಲ್ಲಿ ಏನಿದೆ ಅದನ್ನ ಕೇಂದ್ರ ನಾಯಕರ ಗಮನಕ್ಕೆ ತಂದಿದ್ದು ಚೆನ್ನಾಗಿತ್ತು. ಅದು ಬಿಟ್ಟು ರಸ್ತೆಯಲ್ಲಿ ಈ ರೀತಿ ಬೀದಿನಲ್ಲಿ ಹೇಳೋದು ಎಷ್ಟು ಮಟ್ಟಿಗೆ ಸರಿನೋ ಗೊತ್ತಿಲ್ಲ. ಯತ್ನಾಳ್ ಕೂಡ ಒಬ್ಬ ಹಿಂದೂ ಹುಲಿ, ಇದರಲ್ಲಿ ಏನು ಅನುಮಾನ ಇಲ್ಲ. ಆದರೆ ಪಕ್ಷದ ಆಂತರಿಕ ವಿಚಾರಗಳನ್ನು ಪಕ್ಷದಲ್ಲೇ ಕೂತು ಮಾತಾಡಬೇಕು, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇನ್ನೊಂದು ನೀವು ಗಮನಿಸಿ, ಕಲ್ಲಡ್ಕ ಪ್ರಭಾಕರ್ ಭಟ್ರು ನನಗೆ ಅರ್ಥ ಆಗಲಿಲ್ಲ, ಏನು ತಪ್ಪು ಮಾಡಿದ್ದಾರೆ ಅವರು ಅಂತ. ಮುಸಲ್ಮಾನ್ ಹೆಣ್ಮಕ್ಳಿಗೆ ಭದ್ರತೆ ಸಿಕ್ಕಿದೆ ಅನ್ನೋಂಥ ಮಾತನ್ನು ಅವ್ರು ಹೇಳಿದ್ದಾರೆ. ತಲಾಖ್ ಸಂಸ್ಕೃತಿ ಮಾನ್ಯ ನರೇಂದ್ರ ಮೋದಿ ಅವರು ಬಂದ ನಂತರ ಮುಸಲ್ಮಾನ್ ಹೆಣ್ಮಕ್ಳು ಕೂಡ ತಲಾಖ್ ಸಂಸ್ಕೃತಿಯನ್ನು ಕಿತ್ತಾಕಿ ಒಬ್ಬ ಹೆಂಡತಿಗೆ ಒಬ್ಬ ಗಂಡ, ಒಬ್ಬ ಗಂಡಿಗೆ ಒಂದು ಹೆಂಡತಿ, ಈ ವ್ಯವಸ್ಥೆ ತಂದಿರುವುದು ನರೇಂದ್ರ ಮೋದಿ. ಅವ್ರು ಬಳಸಿರೋಂಥ ಭಾಷೆ ಅಶ್ಲೀಲ ಅಂತ ಅವ್ರಿಗೆ ಅನಿಸಿರ್ಬೋದು. ಉತ್ತರ ಕನ್ನಡ ಈ ದಕ್ಷಿಣ ಕನ್ನಡದ ಒಂದು ಭಾಷೆನೆಲ್ಲ ಅವ್ರು ಮಾತಾಡಿದ್ದಾರೆ. ಏನು ತಪ್ಪು ಹೇಳಿದ್ದಾರೆ ಪ್ರಭಾಕರ್ ಭಟ್ರು? ಅವ್ರ ಬಗ್ಗೆ ನಾನ್ ಬೈಲಬಲ್ FIRಗಳು, ಕೇಸ್ಗಳು 6 ರಾಷ್ಟ್ರದ್ರೋಹಿಗಳು ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ರಾಷ್ಟ್ರದ್ರೋಹಿ ಚಟುವಟಿಕೆಗಳು ಮಾಡ್ತಿದ್ದಾರೆ. ಅವ್ರನ್ನ ಬಿಟ್ಟರು. ನನಗೆ ಗೊತ್ತಿರೋ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಅನೇಕ ರಾಷ್ಟ್ರ ಭಕ್ತರನ್ನ ಬೆಳೆಸಿರೋರು ಪ್ರಭಾಕರ್ ಭಟ್ರು. ಅವ್ರು ಹೇಳಿರೋದ್ರಲ್ಲಿ ಏನೂ ತಪ್ಪಿಲ್ಲ. ಕೇಂದ್ರ ಸರ್ಕಾರ ಒಂದು ಕಾನೂನು ಜಾರಿ ತಂದಿದೆ, ತ್ರಿಬಲ್ ತಲಾಖ್ ಸಂಸ್ಕೃತಿ ಬೇಡ, ಇದು ತುಂಬಾ ಸ್ಪಷ್ಟವಾಗಿ ತಂದಿದ್ದಾರೆ. ಈ ತ್ರಿಬಲ್ ತಲಾಖ್ ಸಂಸ್ಕೃತಿ ತೆಗಿಯೋದ್ರಿಂದ ಏನಾಗುತ್ತೆ? ಒಂದು ಹೆಣ್ಣಿಗೆ ಒಂದು ಗಂಡು, ಒಂದು ಗಂಡಿಗೆ ಒಂದು ಹೆಣ್ಣು, ಇದು ವ್ಯವಸ್ಥೆ. ಈ ವ್ಯವಸ್ಥೆನ ಅವರು ಒಂದು ಹೆಣ್ಣಿಗೆ ಒಬ್ಬನೇ ಗಡ್ಡ, ಇದು ಈ ಒಂದು ಕಾನೂನು ಮುಖಾಂತರ ತಂದಿದೆ. ಈ ರೀತಿ ಅವರು ಉಪಯೋಗಿಸಿರೋಂಥ ಪದ ವ್ಯತ್ಯಾಸ ಆಗಿರ್ಬೋದು. ಆದರೆ ಬಹಳ ಆಶ್ಚರ್ಯ ನನಗೆ, ಅವ್ರ ಬಗ್ಗೆ ಈ ರೀತಿ FIRಗಳನ್ನು 6 FIRಗಳು ಹಾಕಿ ಅವ್ರನ್ನ ಅರೆಸ್ಟ್ ಮಾಡೋಂಥ ಪ್ರಯತ್ನವನ್ನು ನಡೆಸ್ತಾ ಇರೋದು ನಾನು ಅತಿ ಉಗ್ರವಾಗಿ ಇದನ್ನು ಖಂಡನೆ ಮಾಡ್ತೇನೆ. ಗೊತ್ತಿಲ್ಲ, ನೋಡ್ಬೇಕದಲ್ಲ ಆಮೇಲೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.